ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಇನ್ ಪ್ರಶಾಂತ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಜೆಬ್ರಾನಿಕ್ ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ಯಾವ ಥರ ಇದೆ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ನಿಮಗೆ ಈ ಕೂಲಿಂಗ್ ಪ್ಯಾಡ್ ಏನು ಯೂಸ್ ಆಗುತ್ತೆ ಅಂದರೆ, ನೀವು 12 ಅವರ್ಸು, ಒಂದು 6 ಅವರ್ಸು, 14 ಅವರ್ಸ್ ಇದೇ ಥರ ನೀವು ಯಾವುದೇ ಆಫೀಸ್ ವರ್ಕ್ ಮಾಡ್ತೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂದರೆ, ಮತ್ತು ನೀವು ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂದರೆ, ಮತ್ತು ಎಡಿಟಿಂಗ್ ವರ್ಕು ಮತ್ತು ಗೇಮಿಂಗ್ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಕೂಲಿಂಗ್ ಪ್ಯಾಡ್ ತುಂಬ ಅವಶ್ಯಕತೆ ಇದೆ. ಮತ್ತು ಒಂದು ಹಾಫ್ ಆನ್ ಅವರು 1 ಅವರ್ ಸಾಯಂಕಾಲ ಯಾವಾಗ ಸಿಸ್ಟಮ್ ಯೂಸ್ ಮಾಡ್ತೀನಿ ಆ ಥರದಾಗೆಲ್ಲ ಈ ಕೂಲಿಂಗ್ ಪ್ಯಾಡ್ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ತುಂಬ ವರ್ಕು 8 ಅವರ್ಸ್, 12 ಅವರ್ಸ್, 14 ಅವರ್ಸ್ ಈ ಥರ ವರ್ಕ್ ಮಾಡ್ತಾಯಿದ್ದೀವಿ. ವರ್ಕ್ ಫ್ರಮ್ ಹೋಮ್ ಇದೆ ನಮಗೆ. ಮತ್ತು ಗೇಮಿಂಗ್ ಮಾಡೋರು, ಎಡಿಟಿಂಗ್ ಮಾಡೋರು, ಈಗ ನಾವು ಒಂದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ತೀವಿ. ನನ್ನ ಕನ್ನಡ ಟ್ರಾವೆಲರ್ ಅಂತ ನಮ್ಮದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ಗೆ ನಾವು ವೀಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ಒಂದು 2 ಅವರ್ಸ್, 1 ಅವರ್ಸ್ ಹಿಡಿಯುತ್ತೆ ಎಕ್ಸ್ಪೋರ್ಟ್ ಆಗಿ. ವೀಡಿಯೋ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಮತ್ತೆ ಇನ್ನೊಂದು ಅರ್ಧ ಗಂಟೆ, 1 ಅವರ್ ಹಿಡಿತದೆ. ಆ ಟೈಮಲ್ಲಿ ಸಿಸ್ಟಮ್ ಬಿಸಿ ಬರುತ್ತೆ. ಸಿಸ್ಟಮ್ ಬಿಸಿ ಬಂದರೆ ನಿಮಗೆ ಅಲ್ಲಿ ಒಳಗಡೆ ಇರೋ ಹಾರ್ಡ್ವೇರ್ಸ್ಗಳು ಪ್ರಾಬ್ಲಮ್ ಆಗ್ತದೆ. ಲ್ಯಾಪ್ಟಾಪ್ ಒಳಗಡೆ ತುಂಬ ಎಕ್ಸ್ಪೆನ್ಸಿವ್ ಲ್ಯಾಪ್ಟಾಪ್ಗಳು ಇಟ್ಟಿರ್ತೀರ. ಹಾಗಾಗಿ ಆ ಲ್ಯಾಪ್ಟಾಪ್ಗಳನ್ನ ನೀವು ಹುಷಾರಾಗಿ ಇಟ್ಕೋಬೇಕು. ಅಂದರೆ ನೀವು ಬಿಸಿ ಆಗಬಾರ್ದು, ಕೂಲಾಗಿರಬೇಕು. ಅಂದರೆ ಎಷ್ಟು ಸಿಸ್ಟಮ್ ಕೂಲಾಗಿರುತ್ತೋ ಅಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ. ನೀವು ಯಾವುದೇ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ, ಯಾವುದೇ ಒಂದು ಡೇಟಾ ಇನ್ಪುಟ್ ಮಾಡ್ಬೇಕಾದ್ರೆ ಸಿಸ್ಟಮ್ ಸಡನ್ಲಿ ಶಟ್ ಡೌನ್ ಆದರೆ, ಪ್ರಾಬ್ಲಮ್ ಆದರೆ ನಿಮ್ಗೆ ಆ ಡೇಟಾ ಸಿಗೋಲ್ಲ, ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಈ ಕೂಲಿಂಗ್ ಪ್ಯಾಡ್ನ ಯೂಸ್ ಮಾಡಿದ್ರೆ ನಿಮ್ಮ ಸಿಸ್ಟಮ್ ಕೂಲಾಗಿರುತ್ತೆ. ಇದು ಬಂದು ಮುಂಚೆ ಒಂದು ವೀಡಿಯೋ ಹಾಕಿದ್ವಿ, ಅದು 2 ಫ್ಯಾನ್ದು. ಅದರಲ್ಲೇನು ಎಕ್ಸ್ಪ್ಲೇಷನ್ ಮಾಡಿಲ್ಲ, ಜಸ್ಟು ಒಂದು ವೀಡಿಯೋ ಮಾಡಿ ತೋರಿಸಿದ್ವಿ. ಬಟ್ ಇದು 6R ಫ್ಯಾನ್ ಬರುತ್ತೆ, ತುಂಬ ಚೆನ್ನಾಗಿ ಕೂಲ್ ಆಗುತ್ತೆ. ಬಟ್ ಇದರಲ್ಲಿ ಏನೇನು ಐಟಮ್ ಕೊಟ್ಟಿದ್ದಾರೆ, ಮತ್ತು ಇದರಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಮೊಬೈಲ್ ಮೊಬೈಲ್ನೂ ಹಾಕೋಬೋದು, ಕೂಲ್ ಆಗುತ್ತೆ. ಪಕ್ಕ ಮೊಬೈಲ್ ಇಟ್ಕೋಬೋದು. ಒಂದು ಮೊಬೈಲ್ ಹೋಲ್ಡ್ರ್ ಕೊಟ್ಟಿದ್ದಾರೆ, ಅದಕ್ಕೂ ಫ್ಯಾನಿಂದ ಕೂಲ್ ಆಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಏನೇನು ಬರುತ್ತೆ ನೋಡೋಣ ಬನ್ನಿ. ಇದು ನೋಡಿ, ಈ ಥರ ಬಾಕ್ಸ್ ಈ ಥರ ಇದೆ ನಿಮಗೆ. ಇದರಲ್ಲಿ ನಿಮಗೆ ಅದರ ಏನೇನು ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಮೊಬೈಲ್ ಹೋಲ್ಡರ್ಸ್ ಇದೆ, RFC LED ಲೈಟ್ಸ್ ಬರುತ್ತೆ, ಸುತ್ತ ಲೈಟ್ಸ್ ಇರುತ್ತೆ. ಮತ್ತು 43.18 ಇಂಚಸ್ಸು ಎಷ್ಟು ಸೆಂಟಿಮೀಟರ್ಸ್ ಬರುತ್ತೆ ಅದನ್ನು ಕೊಟ್ಟಿದ್ದಾರೆ. ಬಟ್ ಯಾವ ಥರ ಈ ನೋಡಿ, ಎರಡು USB ಇರುತ್ತೆ. ಒಂದು ವ್ಯಾಲ್ಯೂಮ್ ಅಂದರೆ ಫ್ಯಾನ ರೈಸ್ ಮಾಡೋದು, ಕೂಲ್ ಮಾಡೋದು ಬಟನ್ಸ್ ಇರುತ್ತೆ. ಒಂದು ಮೊಬೈಲ್ ಹೋಲ್ಡರ್ಸ್ ಬರುತ್ತೆ. ಪ್ಲಸ್ಸು ನಿಮಗೆ ಅದು ಅಡ್ಜಸ್ಟಬಲ್, ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದರೆಲ್ಲ ಫೋಟೋಸ್ ನಿಮಗೆ ಮೇಲ್ಗಡೆ ತೋರಿಸಿದ್ದಾರೆ. ಬಟ್ ಇದು ಪ್ರಾಡಕ್ಟ್ ರಿವ್ಯೂ ಬಗ್ಗೆ ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ನೋಡ್ಕೋಬೋದು. ಅಂದರೆ LED ಸುತ್ತ ಕಂಟ್ರೋಲ್ ಮಾಡೋಕ್ಕೆ ಮಧ್ಯೆ ಒಂದು ಟ್ಯಾಪ್ ಕೊಟ್ಟಿರ್ತಾರೆ. ಅದು ನಿಮ್ಗೆ ಒಳಗಡೆ ಓಪನ್ ಮಾಡೋದು ತೋರಿಸ್ತೀನಿ. ಈ ಪ್ರಾಡಕ್ಟ್ ಹೇಗಿದೆ, ಬಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಮತ್ತು ಯಾವ ಮೆಟೀರಿಯಲ್ ಇದರಲ್ಲಿ ಈ ಪ್ರಾಡಕ್ಟ್ ಒಳಗೆ ಕೊಟ್ಟಿರ್ತಾರೆ ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಬಟ್ಟು ನಿಮಗೆ ಇದು ರಿಯಲಿ ನಿಮ್ಗೆ ಲ್ಯಾಪ್ಟಾಪ್ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ, ಲ್ಯಾಪ್ಟಾಪ್ ಕೂಲ್ ಮಾಡುತ್ತಾ ಅನ್ನೋದನ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ತುಂಬ ಪ್ರೀಮಿಯಂ ಪ್ಯಾಕಿಂಗ್ ಇದೆ ಮೆಟೀರಿಯಲ್ಲು. ಇದು ಬಂದು ಮೋಸ್ಟ್ಲಿ ನಮಗೆ ಮುಂಚೆ ಲ್ಯಾಪ್ಟಾಪ್ ಕೂಲಿಂಗ್ ಪ್ಯಾಡ್ ರಿವ್ಯೂ ಮಾಡಿದ್ದಾಗ ಇದರಲ್ಲಿ ಮೆಟಲ್ ಬಾಡಿ ಕೊಟ್ಟಿದ್ರು, ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ಮೆಟಲ್ ಬಾಡಿ ಕೊಟ್ಟಿದ್ರು. ಬಟ್ ಇದು 6 ಫ್ಯಾನ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಮೆಟಲ್ ಇದೆ. ಅಂದರೆ ಮೆಟಲ್ ಬಾಡಿ ಇಲ್ಲ, ಫೈಬರ್ ಬಾಡಿ ಇದೆ. ಒಳಗಡೆ ನೋಡಿ 2, 4, 6 ಫ್ಯಾನ್ ಸಿಗುತ್ತೆ. ಮತ್ತು ನಿಮಗೆ ಟ್ಯಾಪ್ ಟು ಕಂಟ್ರೋಲ್ ಅಂತ ಇತ್ತಲ್ಲ, ಇಲ್ಲಿ ಟ್ಯಾಪ್ ಮಾಡಿ ಸುತ್ತ LEDನ ಕಂಟ್ರೋಲ್ ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ. ಪ್ಲಸ್ ಅದರಿಂದ ನಿಮಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ. ಪ್ಲಸ್ಸು ನಿಮಗೆ ಅಡ್ಜಸ್ಟಬಲ್ಲು ಒಂದು ಹೋಲ್ಡರ್ ಬರುತ್ತೆ. ಇದನ್ನು ನೀವು ಇವಾಗ ಇಷ್ಟು ಇದರಲ್ಲಿದೆ. ಪ್ಲಸ್ಸು ನಿಮಗೆ ಇದ್ರ ಜೊತೆಗೆ ನಿಮ್ಮ ಲ್ಯಾಪ್ಟಾಪ್ನ ಮೋಲ್ಡ್ ಮಾಡಲಿಕ್ಕೆ, ಅಂದರೆ ಲ್ಯಾಪ್ಟಾಪು ಜಾರಿ ಹೋಗಬಾರ್ದು ಅಂತ ಒಂದು ಲ್ಯಾಪ್ಟಾಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದನ್ನು ನೀವು ಇಲ್ಲಿ ಲ್ಯಾಪ್ಟಾಪ್ ಹೋಲ್ಡರ್ನ ಹಾಕೋಬೋದು. ಈ ಥರ ಲ್ಯಾಪ್ಟಾಪ್ ಹೋಲ್ಡರ್. ಈಗ ಲ್ಯಾಪ್ಟಾಪ್ ನೀವು ಇಟ್ಟರೆ, ಈಗ ಅಡ್ಜಸ್ಟಬಲ್ ಮಾಡಿಟ್ರೆ, ಓಪನ್ ಮಾಡಿ ನೋಡಿ ಈ ಥರ. ಇದನ್ನು ಕ್ಲಾಸ್ ಸ್ಟೆಪ್ಸ್ ಇದೆ. ನಿಮಗೆ ಎಷ್ಟು ಹೈಟ್ ಬೇಕು, ನಿಮ್ಮ ಹೈಟಿಗೆ ತಕ್ಕಂತೆ ಯಾವ ಹೈಟ್ ಬೇಕು ಆ ಹೈಟ್ಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಸ್ಟೆಪ್ಸ್ ಇದೆ ನಿಮಗೆ. ಈಗ 1 2 3 4 5 ಸ್ಟೆಪ್ಸ್ ಕೊಟ್ಟಿದ್ದಾರೆ. 5 ಸ್ಟೆಪ್ಸ್ ಇದೆ. ನಿಮಗೆ ತುಂಬ ಕಮ್ಮಿ ಅಂದರೆ ಇದು ಮಾಡ್ಕೋಬೋದು, ತುಂಬ ಡೌನ್ ಅಂದ್ರೂ ಮಾಡ್ಕೋಬೋದು. ಯಾಕೆಂದರೆ ಇದು ನೀವು ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಿಮಗೆ ಹೇರ್ ಆಡಲಿಕ್ಕೆ ಈ ಫ್ಯಾನ್ ಬರ್ತದೆ, ಈ ಗಾಳಿನೂ ಒಳಗಡೆ ಸುತ್ತಬಾರ್ದು, ಅದು ಏರ್ ಔಟ್ ಆಗಲಿಕ್ಕೆ ಈಸಿ ಆಗುತ್ತೆ. ಪ್ಲಸ್ ನಿಮ್ಗೆ ಅದಲ್ಲದೆ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ನ ಇಲ್ಲಿ ಒಂದು ಸ್ಮಾಲ್ ಕನೆಕ್ಟರ್ಸ್ ಥರ ಇದೆ. ಇದನ್ನು ಇಲ್ಲಿ ನೀವು ಸೆಟ್ ಮಾಡಿದ್ರೆ ಆರಾಮ್ಸೆ ನೋಡಿ ನಿಮ್ಮ ಮೊಬೈಲ್ನ ಇದರ ಇಟ್ಕೋಬೋದು. ನೀವು ಮೊಬೈಲ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನೀವು ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ಯಾವುದೇ ಮೆಸೇಜು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಏನಾದರೂ ನಿಮಗೆ ಇಂಪಾರ್ಟೆಂಟ್ಸ್ ಬಂದರೆ
ಇಲ್ಲೇ ನೋಡಿಕೊಂಡು ಒಂದು ಮೇಲ್ ಓಪನ್ ಮಾಡ್ಕೋಬೇಕು, OTP ಬರುತ್ತೆ ನಿಮಗೆ, ಅದೆಲ್ಲ ಇಲ್ಲೇ ನೋಡ್ಕೊಂಡು ಹಾಗೆ OTP ಎಲ್ಲ ಮಾಡ್ಕೊಂಡು ಓಪನ್ ಮಾಡ್ಕೋಬೋದು. ಅದಲ್ಲದೆ ನಿಮಗೆ USB ಕೊಟ್ಟಿದ್ದಾರೆ ನೋಡಿ. ಇದು USB ಇಲ್ಲಿ ಬಂದು ನಮಗೆ 2 USB ಬರುತ್ತೆ. 2 USB ನೋಡಿ, USB ಇಲ್ಲಿ 2 USB ಇದೆ. ನೀವು ಯಾವುದಾದ್ರು ಒಂದು USBಗೆ ನೀವು ಇದನ್ನು ಹಾಕ್ಕೊಂಡು ಪ್ಲಸ್ ಇದನ್ನು ಡೈರೆಕ್ಟು ಲ್ಯಾಪ್ಟಾಪ್ಗೆ ಹಾಕ್ಕೊಂಡ್ರೆ ಫ್ಯಾನ್ ರನ್ ಆಗುತ್ತೆ. ಪ್ಲಸ್ ನಿಮ್ಮ ಬೇರೆ ಮೊಬೈಲ್ ಹೋಲ್ಡರ್ಸ್ಗೂ ಹಾಕ್ಕೊಂಡು ರನ್ ಮಾಡ್ಬೋದು ಬೇಕಾದ್ರೆ. ಬಟ್ ಇಲ್ಲಿ ಕೊಟ್ಟಿರೋ ಪ್ರಕಾರ ನಿಮಗೆ ವೈರ್ ತುಂಬ ಉದ್ದ ಇಲ್ಲ, ಯಾಕಂದರೆ ಥ್ರೂ ಸ್ಮಾರ್ಟಾಗಿರಲಿ ಲ್ಯಾಪ್ಟಾಪ್ಗೆ ಹಾಕೋಬೇಕು, ತುಂಬ ವೈರೆಲ್ಲ ಆ ಕಡೆ ಈ ಕಡೆ ಹೋಗ್ಬಾರ್ದು ಕೊಟ್ಟಿದ್ದಾರೆ. ಮತ್ತು ನೀವು ಫ್ಯಾನ್ ಕಂಟ್ರೋಲರ್ ಇದೆ ಇಲ್ಲಿ ನೋಡಿ. ವ್ಯಾಲ್ಯೂಮ್ ರೇಡಿಯೋ ಲಾಸ್ಟ್ ನಿಮ್ಗೆ ಹಳೆ ರೇಡಿಯೋಗಳು ಬರ್ತಿದ್ದಲ್ಲ, ವ್ಯಾಲ್ಯೂಮ್ ರೈಸ್ ಮಾಡೋದು FM-ಗಳಲ್ಲಿ, ಅದೇ ಸೇಮ್ ಇದೆ. ನಿಮಗೆ ಫ್ಯಾನು ಫಾಸ್ಟ್ ಬೇಕಾದ್ರೆ ಫಾಸ್ಟ್ ಮಾಡ್ಕೋಬೋದು, ಸ್ಲೋ ಬೇಕಾದ್ರೆ ಸ್ಲೋ ಮಾಡ್ಕೋಬೋದು, ಯಾವುದು ಆಪ್ಷನ್ಸ್ ಇದೆ. ಬನ್ನಿ ಫ್ರೆಂಡ್ಸ್, ಲ್ಯಾಪ್ಟಾಪ್ ಇಟ್ಟು ಯಾವ ಥರ ವರ್ಕ್ ಆಗುತ್ತೆ ಇನ್ನೊಂದು ಚೆಕ್ ಮಾಡೋಣ ನೋಡಿ. ಇದು ಡೆಲ್ ಪ್ರಿಸಿಷನ್ ಲ್ಯಾಪ್ಟಾಪು. ನಾವು ಈ ಲ್ಯಾಪ್ಟಾಪ್ನ ಆನ್ ಮಾಡೋಣ ಈಗ ನೋಡಿ. ಇಲ್ಲಿ ಆನ್ ಮಾಡಿ ಇಲ್ಲಿ ನೀವು ಇಟ್ಟರೆ ನೋಡಿ, ನಾನು ಲಾಸ್ಟು ಟಾಪ್ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಡೌನ್ ಮಾಡಬೇಕು ಅಂದರೆ ನೀವು ಇಷ್ಟು ಡೌನ್ ಮಾಡ್ಕೊ ನೋಡಿ. ಈ ಕಲರ್ಸು ನಿಮಗೊಂದು 4 ರಿಂದ 5 ಕಲರ್ ಬರುತ್ತೆ, ಚೇಂಜ್ ಮಾಡ್ಕೋಬೋದು. ಈ ಬಟನ್ ಇದೆ ನೋಡಿ. ಕೆಳಗಡೆ ಫ್ಯಾನ್ ಓಡ್ತಾ ಇದೆ ಅಂದರೆ ಫ್ಯಾನು ಕೆಳಗಡೆ 6 ಫ್ಯಾನ್ ಇರೋದ್ರಿಂದ ಸ್ವಲ್ಪ ಬೇಗ ಕೂಲ್ ಆಗುತ್ತೆ ಅಂದ್ಕೊತೀನಿ. 2 ಫ್ಯಾನ್ ಲಾಸ್ಟ್ ಟೈಮ್ ಒಂದು ರಿವ್ಯೂ ಮಾಡಿದ್ವಿ ಯೂಟ್ಯೂಬಲ್ಲಿ, ಅದಕ್ಕಿಂತ ತುಂಬ ಚೆನ್ನಾಗಿ ಪ್ರೀಮಿಯಮ್ ಕ್ವಾಲಿಟಿ ಇದೆ. ಅಂದರೆ ಸ್ವಲ್ಪ ವೆಯ್ಟು ಇದೆ, ಅಂದರೆ ಒಳ್ಳೆ ಮಸ್ತ್ ಕ್ವಾಲಿಟಿ ಇದೆ. ಪ್ಲಸ್ಸು ನಿಮಗೆ ಮೊಬೈಲನ್ನು ಇಲ್ಲಿ ಹಾಕೊಳ್ಳೋದ್ರಿಂದ ಫ್ಯಾನ್ದು ಕೂಲ್ ಬರುತ್ತೆ, ಮೊಬೈಲ್ಗೂ ಬರುತ್ತೆ. ಪ್ಲಸ್ ಮೊಬೈಲ್ ಯೂಸರ್ ಫ್ರೆಂಡ್ಲಿ, ಹಿಂಗೆ ನೀವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಕೊಂಡು ಏನೇ OTP ಬಂದರೆ ಇಲ್ಲೇ ತೊಗೊಂಡು ಹಾಕ್ಕೊಂಡು ಮೇಲ್ OTP ಕೆಲವು OTP ಬಂದರೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಪ್ಲಸ್ ಇದು ಬಂದು ಆರಾಮ್ಸೆಗೆ ನಿಮ್ಮ ಲ್ಯಾಪ್ಟಾಪ್ ಕೂಲ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಪ್ರಾಡಕ್ಟು, ಯೂಸ್ ಮಾಡ್ಬೋದು. ಕೂಲ್ ಆಗ್ತಿದೆ ಆರಾಮಾಗೆ. ಬಿಸಿ ಸಿಸ್ಟಮ್ ಈಗ ಒಂದು 10 ಮಿನಿಟ್ಸು 20 ಮಿನಿಟ್ಸ್ ಯೂಸ್ ಮಾಡಿದ್ವಿ, ಆರಾಮಾಗಿ ಸಿಸ್ಟಮ್ ಏನು ಬಿಸಿ ಆಗಿಲ್ಲ. ಇಷ್ಟೊತ್ತಿಗೆ ಲೈಟಾಗಿ ಬಿಸಿ ಆಗ್ತಿತ್ತು ಸಿಸ್ಟಮು, ಬಟ್ ಬಿಸಿ ಆಗಿಲ್ಲ, ಚೆನ್ನಾಗಿದೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ 1299 ಇದೆ ಇದು. ನಾವು ನಿಮಗೆ ಆಫರ್ ಪ್ರೈಸಾಗಿ ನಮ್ಮ ವ್ಯೂವರ್ಸ್ಗೆ 1200ಗೆ ಕೊಡ್ತೀವಿ. ಅಂದರೆ ನೀವು ನಮ್ಮಿಂದ ತೊಗೊಳೋದ್ರೆ ಏನು ಉಪಯೋಗ ಅಂದರೆ ನಿಮಗೆ ಡೆಲಿವರಿ ಪ್ರಾಡಕ್ಟು ನೀಟಾಗಿರುತ್ತೆ, ನಿಮ್ಗೆ ನೀಟಾಗಿ ಡೆಲಿವರಿ ಆಗುತ್ತೆ ನಿಮ್ಮ ಕೈಗೆ. ಶಿಪ್ಮೆಂಟು ಮತ್ತು ಕೆಲವೊಂದು ಸರಿ ನಾವು ಕೆಲವೊಂದು ಪ್ರಾಡಕ್ಟ್ ತರಿಸಿದಾಗ ಕೆಲವೊಂದು ಪ್ರಾಡಕ್ಟ್ ಡ್ಯಾಮೇಜ್ ಆಗುತ್ತೆ, ಮತ್ತು ವಾಪಸ್ ಹಾಕ್ಬೇಕು ಅವ್ರಿಗೆ, ಮತ್ತು ರೀಫಂಡ್ ಆಗಬೇಕು, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಯಾವ ಪ್ರಾಬ್ಲಮ್ ಬರೋಲ್ಲ. ಡೆಲಿವರಿ ನೀಟಾಗಿ ನಿಮ್ಗೆ ಹ್ಯಾಂಡ್ ಟು ಹ್ಯಾಂಡ್ ತಲುಪಿಸ್ತೀವಿ, ಅದು ನಮ್ಮದು. ಬಟ್ ನಿಮಗೆ ಡೆಲಿವರಿ ಚಾರ್ಜಸ್ ನಿಮ್ಗೆ ಎಕ್ಸ್ಟ್ರಾ ಇರುತ್ತೆ, ನೀವು ಪೋರ್ಟ್ರಿಂದ ಬುಕ್ ಮಾಡ್ಕೋಬೇಕು. ಬ್ಯಾಂಗ್ಳೂರು, ವಿಜಯನಗರ, ಬಟ್ ಈ ಸರೌಂಡಿಂಗ್ ನೀವು ಯಾರೇ ಬೇಕಾದ್ರೂ ಈ ಪ್ರಾಡಕ್ಟ್ನ ತರಿಸ್ಕೋಬೋದು, ನಾವು ನಿಮ್ಗೆ ಡೆಲಿವರಿ ಮಾಡಿಕೊಡ್ತೀವಿ. ಸೇಫಾಗಿ ಡೆಲಿವರಿ ಇರುತ್ತೆ ಪ್ರಾಡಕ್ಟು. ಹ್ಯಾಂಡ್ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಯಾರಾದ್ರು ಬೇಕಾದರೆ ಈ ಕೆಳಗಡೆ ಹೋಗೋ ಈ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಈ ಮೆಟೀರಿಯಲ್ ಬಂದು ನಿಮ್ಮ ಕೈ ತಲುಪುತ್ತೆ. ಬಟ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ನೀವು ಆನ್ಲೈನಲ್ಲಿ ತರಿಸ್ಕೋಬೋದು, ನಮ್ಮ ಹತ್ರನೇ ತೊಗೋಬೇಕಂತೇನಿಲ್ಲ. ಆನ್ಲೈನ್ ತರಿಸ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ನಿಮ್ಮ ಸಿಸ್ಟಮ್ ಕೂಲಾಗಿರಲಿ, ನೀವು ಕೂಲಾಗಿ ವರ್ಕ್ ಮಾಡಿ. ಥ್ಯಾಂಕ್ ಯು.